ಶುರು ಮಾಡೋಣ. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಹಲೋ, ಹಾಯ್. ವಾಯ್ಸ್ ಚೇಂಜ್ ಇದೆ. ಐ ಆಮ್ ಸೋ ಸಾರಿ. ತುಳಸಿ ಮನೆಯಿಂದ ಬಂದು ನೈಟ್ ಸ್ವಲ್ಪ ಗಾಳಿಯಲ್ಲಿ ಬಂದಿತ್ತು. ಅದ್ರ ಜೊತೆಗೆ ಬಂದು ಏನೋ ಒಂಥರ ಟಯರ್ಡ್ ಆಗ್ತಿತ್ತು ಅಂತೇಳಿ ಕೋಲ್ಡ್ ಜ್ಯೂಸ್ ಕೊಡ್ಬಿಟ್ಟು, ಏನೋ ಫ್ರೂಟ್ ಜ್ಯೂಸ್ ಕೊಡ್ದೆ. ಸೊ ವಾಯ್ಸ್ ಡಮರ್. ಸೊ ಇವತ್ತು ವಿಡಿಯೋ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಆ್ಯಕ್ಚುಲಿ ನಂಗೆ ಇವತ್ತು ವಿಡಿಯೋ ಮಾಡುವ ಅಂತಾನೆ ಮನಸ್ಸು, ಬಟ್ ವಾಯ್ಸ್ ಹೀಗಿದೆ. ಸೊ ಡೇ ಫುಲ್ ನಾನು ವಿಡಿಯೋನೂ ಮಾಡಿಲ್ಲ, ಏನೂ ಇಲ್ಲ, ಸುಮ್ಮನೆ ರೆಸ್ಟ್ ತಗೊಳ್ತಾ ಇದ್ದೆ. ಕಾಲ್ ಮೇಲೆ ಕಾಲ್ ಬರ್ತಾ ಇದೆ, ಸಾರಿ. ಸೊ ಇವಾಗ ಸ್ವಲ್ಪ ಓಕೆ ಅಂತ ಆಗಿರೋದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಾನು ಸುಮ್ಮನೆ ಮಲಗಿದ್ದೆ, ಸಾರಿ. ಯಾಕೋ ಫಿಲ್ಟರ್ ಕಾಫಿ ಕುಡಿಯುವ ಅನಿಸ್ತು. ಆ್ಯಂಡ್ ಇದು ಕಾಫಿದು ಫಿಲ್ಟರ್ ಉಂಟಲ್ಲ, ಇದು ತುಂಬ ಟೈಮ್ ಆಯಿತು ನನ್ನ ಮಾಮಿ ಕೊಟ್ಟು. ಸೊ ಟ್ರೈ ಮಾಡುವ ಅಂತ ಅಂದ್ಕೊಂಡು ಹಾಗೆ ಇರಲಿಲ್ಲ. ಸೊ ಇವತ್ತು ಆ್ಯಕ್ಚುಲಿ ತಲೆನೂ ತುಂಬ ನೋವು. ಸೊ ಕಾಫಿ ಕೊಟ್ಬಿಡೋಣ ಅಂತೇಳಿ ನಮ್ಮ ಊರಿನ ಕಾಫಿ ಪುಡಿ ಫಿಲ್ಟರ್ ಕಾಫಿ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಫಿಲ್ಟರ್ ಕಾಫಿ ಮಾಡ್ತಾಯಿದ್ದೆ. ನನಗೆ ಆ್ಯಕ್ಚುಲಿ ಸ್ಟ್ರಾಂಗು ಇರಬೇಕು ಆ್ಯಂಡ್ ಸ್ವೀಟು ಬೇಕು. ನನಗೆ ಆ ಥರ ಕಾಫಿ ಇಷ್ಟ, ಬಟ್ ಸ್ಟ್ರಾಂಗ್ ಇರಬೇಕು. ನಂಗೆ ಆಲ್ಮೋಸ್ಟ್ ಎಲ್ರಿಗೂ ಇದು ಬ್ರೂ ಕಾಫಿ ಇಷ್ಟ ಆಗುತ್ತಲ್ವ, ನನಗೆ ಸನ್ರೈಸ್ ಮೈ ಫೇವ್ರೆಟ್. ನಂಗೆ ಜಸ್ಟ್ ಇದು ಒಂದು ಗ್ಲಾಸಿಗೆ ಮಾಡ್ತಿರೋದು, ಬಿಕಾಸ್ ನಂಗೆ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಚೆನ್ನಾಗಿ ಬರಲಿಯಪ್ಪ. ಜಸ್ಟ್ ಒಂದು ಗ್ಲಾಸಿಗೆ ಅಷ್ಟೇ. ಫಿಲ್ಟರ್ ಮತ್ತು ಇಷ್ಟು ದೊಡ್ಡದಿದೆ. ಸೊ ಇದೆಲ್ಲ ಹಿಂದೆ ಇಟ್ಬಿಡೋಣ. ಸೈಡಿಗೆ ಇಟ್ಬಿಟ್ಟೆ. ಆ್ಯಕ್ಚುಲಿ ಮನೆ ಕೆಲಸ ಏನೂ ಆಗಿಲ್ಲ ಗಾಯ್ಸ್. ಇವಾಗ ಏನಕ್ಕೆ ಇವಾಗಲೇ ಇಟ್ಟೆ ಅಂದರೆ, ಕೆಲಸ ಎಲ್ಲ ಆಗುವಷ್ಟರಲ್ಲಿ ಐ ಹೋಪ್ ಕಾಫಿನ ಫಿಲ್ಟರ್ ಆಗಿರುತ್ತೆ ಅಂತ ಅಂದ್ಕೊಂಡು ಈಗಲೇ ಕಾಫಿನ ಫಿಲ್ಟರ್ಗೆ ಹಾಕಿಟ್ಟೆ. ಚೆನ್ನಾಗಿದೆ. ಸೊ ಬೆಳಗ್ಗೆನೇ ಏನೂ ಕೆಲಸ ಮಾಡಿಲ್ಲ. ಇನ್ಫ್ಯಾಕ್ಟ್ ನಾನು ಕರೆಕ್ಟಾಗಿ ತಿಂದು ಇಲ್ಲ. ನೈಟು ಊಟ ಮಾಡೋದೇ ಮಲ್ಕೊಂಡ್ಬಿಟ್ಟೆ. ಆ್ಯಂಡ್ ಮಾರ್ನಿಂಗು ಅಷ್ಟೇ ಪುಳಿಯೋಗರೆ ಮಾಡಿದ್ದೆ, ಬಟ್ ನಾನು ಪುಳಿಯೋಗರೆ ತಿಂದಿಲ್ಲ. ಎಂತ ಗೊತ್ತಾ, ನಾನು ಒಂದೆರಡು ಬ್ರೆಡ್ ತಿಂದೆ ಅಷ್ಟೇ. ಬ್ರೆಡ್ ತಿಂದು ಮತ್ತೆ ನಾನು ಮಲ್ಕೊಂಡೇ ಇದ್ದೆ. ಇವರು ರಶಂತ್ ಇದ್ದಾಗ ಅವ್ರಿಗೂ ನಾಷ್ಟ ಹಾಕಿಕೊಟ್ಟೆ, ಆಮೇಲೆ ಮತ್ತೆ ಮಲ್ಕೊಂಡೆ. ನಾನು ನಿದ್ದೆ ಏನು ಮಾಡಿಲ್ಲ, ಸುಮ್ಮನೆ ಏನು ಸ್ವಲ್ಪ ಎಡಿಟ್ ಎಲ್ಲ ಮಾಡೋದಿತ್ತಲ್ವ, ಎಡಿಟ್ ಮಾಡ್ದ ಸುಮ್ಮನೆ ಮಲ್ಕೊಂಡಿದ್ದೆ. ವಿಷಯ ಒಂದು ಅಡುಗೆ ಗಲಾಟೆ ಮಾಡ್ಕೊಂಡು ದಿನ ಕಳೆದ. ನಾನು ಈಗಲೇ ಔಟ್ಸೈಡ್ ಬಂದಿದ್ದು. ಆ್ಯಕ್ಚುಲಿ ದಿನ ಪೂರ ಒಳಗೇನೆ ಇದ್ದೆ. ಇನ್ನು ಬಟ್ಟೆ ವಾಶ್ ಆಗಿದೆ, ಆಮೇಲೆ ಪಾತ್ರೆ ಸ್ವಲ್ಪ ವಾಶ್ ಆಗಿದೆ. ಅವಾಗವಾಗ ಕಾಲ್ ಬರ್ತಾ ಉಂಟು ನಂಗೆ, ಅದಕ್ಕೆ ಅವಾಗವಾಗ ವೀಡಿಯೋ ಕಟ್ ಆಗ್ತಾ ಇದೆ. ಸೊ ಹಾಗೆ ಮನೇಲಿ ನಾನು ಹುಷಾರಿರಾಗಿದ್ದೆ. ಹೀಗೆ ಕೆಲಸ ಅವನಿಗೂ ಪಾಪ ಶೀತ, ಮೂಗಲೆಲ್ಲ ಸುರಿತಾ ಇದೆ ಹಾಗೆ. ಆಮೇಲೆ ಮೊನ್ನೆಯಿಂದ ರೀಲ್ಸು ಮಾಡೋಕ್ಕಾಗ್ತಾ ಇಲ್ಲ. ಏನಕ್ಕಂದರೆ ನಾನು ಏನು ಮಾಡ್ತೀನಿ ಅಂದರೆ, ಒಂದಿನ ಫುಲ್ಲು ಎಡಿಟಿಂಗ್ ಅಂತ ಹಂಗೆ ಇಟ್ಕೊಂಡ್ರೆ ಇನ್ನೊಂದು ದಿನ
ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ರೀಲ್ಸ್ ಮಾಡೋದು, ಈ ಥರ ನಾನು ಇಲ್ಲಿ ತನಕ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೆ. ಬಟ್ ಯಾಕೋ ಇತ್ತೀಚೆಗೆ ಅದೂ ಆಗ್ತಾಯಿಲ್ಲ. ಎಡಿಟ್ ಮಾಡೋದು ಅರ್ಧಂಬರ್ಧ ಆಗ್ತಾ ಉಂಟು, ಜೊತೆಗೆ ಕೆಲಸನೂ ಬಾಕಿ ಆಗ್ತಾ ಉಂಟು. ಸೊ ದೇವರೇ ಯಾಕಂತ ಗೊತ್ತಿಲ್ಲ, ಈ ಕೆಲವು ದಿನಗಳು ಸ್ವಲ್ಪ ಇರಿಟೇಟಿಂಗ್ ಆಗಿದೆ. ಅದ್ರ ಜೊತೆಗೆ ನನಗೆ ಬೇರೆ ಈ ಥರ ಹುಷಾರು ತಪ್ಪಿದ್ರೆ ಹಾಗೆ. ಆಮೇಲೆ ತುಳಸಿನ ಮೀಟ್ ಆಗಕ್ಕೆ ಹೋಗಿದ್ದೆ ಅಲ್ವಾ, ಆ ವಿಡಿಯೋ ನನಗೆ ಅಷ್ಟೊಂದು ಅಂದ್ರೇನು ಫುಲ್ಲು ಕ್ಲಿಯರಾಗಿ ನಂಗೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಅಲ್ಲಲ್ಲೇ ವೀಡಿಯೋ ಮಾಡಿಕೊಂಡೆ. ಆಮೇಲೆ ತುಂಬ ವೀಡಿಯೋ ನಾನು ಅಲ್ಲಿ ಪಾರ್ಲರೆಲ್ಲ ಕೂತ್ಕೊಂಡು ವೀಡಿಯೋ ಮಾಡಿದ್ದಿದ್ರದ್ದೆಲ್ಲ ವಾಯ್ಸೇ ಬಂದಿಲ್ಲ ನಂದು, ಯಾಕೆ ಅಂತ ಗೊತ್ತಿಲ್ಲ. ನಂಗೆ ಅದು ತುಂಬಾ ಬೇಜಾರಾಯಿತು. ಹೋಗಲಿ ಆ ಕಡೆ ಇದು ವ್ಲಾಗೇ ನಾನು ಅಪ್ಲೋಡ್ ಮಾಡಲ್ಲ ಹಾಗೆಲ್ಲ ಅಂದ್ಕೊಂಡ್ಬಿಟ್ಟೆ. ಆಮೇಲೆ ಪಾಪ ತುಳಸಿಗೂ ಬೇಜಾರಾಗುತ್ತೆ ಅಂತ ಹೇಳಿ ಹೇಗೂ ಇದ್ದಿದ್ದನ್ನು ಸ್ವಲ್ಪ ಹಂಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ. ಬಟ್ ಮೇ ಬಿ ಅವಳು ನೆಕ್ಸ್ಟ್ ವೀಕಲ್ಲಿ ಬರ್ಬೋದು ಅನಿಸುತ್ತೆ ಮನೆಗೆ, ಆವಾಗ ಚೆನ್ನಾಗಿ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಅದು ಅರ್ಧಂಬರ್ಧ ವೀಡಿಯೋ ಹಾಕಿರೋದಕ್ಕೆ ಐ ಆಮ್ ಸೊ ಸಾರಿ. ಆ್ಯಂಡ್ ಒಂದು ವೇಳೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆ್ಯಂಡ್ ನನ್ನ ಅಕೌಂಟ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ದಿನದಿಂದ ದಿನಕ್ಕೆ ಅಟ್ಲೀಸ್ಟ್ ಒಂದು 2-3 ಒಂದು 5 ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ರು ಸಹ ಅದು ನೋಡೋಕ್ಕೇನೋ ಒಂಥರ ಖುಷಿ ನನಗೆ. ಡೈಲಿ ನಾನು ಚೆಕ್ ಮಾಡ್ತಾ ಇರ್ತೀನಿ. ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಾನು ನೆಕ್ಸ್ಟ್ ಮಾರ್ನಿಂಗ್ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಸಂಜೆ ವೀಡಿಯೋ ಮಾಡಿದೆ ಅಲ್ವಾ, ಮತ್ತೆ ಅದೇ ಸ್ವಲ್ಪ ಕೆಲಸ ಇತ್ತು. ಆಮೇಲೆ ಸ್ನಾನ ಎಲ್ಲ ಆಗಿ ಅಡುಗೆ ಆಗಿ ಸ್ವಲ್ಪ ಯಾಕೋ ನೀನು ಆಗ್ತಾನೆ ಇರ್ತೀವಿ, ತುಂಬ ಟಯರ್ಡಾಗಿ ಏನೋ ಒಂಥರ ಸುಸ್ತು ಆ ಥರ ಇತ್ತು. ಸೊ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವಾಗ ನೆಕ್ಸ್ಟ್ ಮಾರ್ನಿಂಗ್ ಬೆಳಗ್ಗೆ ಆವಾಗಲೇ ಇದ್ದೆ, ಇದ್ದು ಏನು ಮಾಡೋದು ತಿಂಡಿಗೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನಿನ್ನೆ ನೈಟ್ ಹೇಳಿದ್ರು ಟೊಮೆಟೊ ಬಾತ್ ಏನಾರ ಇದು ಪಲಾವ್ ಮಾಡು ಅಂತ ಹೇಳಿದರು. ಬಟ್ ಪಲಾವು ಕಟ್ ಮಾಡೋಕ್ಕೂ ದಾಸಿನ ಇವಾಗ, ಅದಕ್ಕೆ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ರಿಷಿ ಇನ್ನೂ ಎಂತಿಲ್ಲ. ನನಗೆ ನೈಟ್ ಫುಲ್ ಕೆಮ್ಮು ಎಲ್ಲ ಇತ್ತು. ಕೆಮ್ಮು ಬೇಗ ಸ್ಟಾರ್ಟ್ ಆದರೂ ಹೋಗ್ಬೋದು, ಇಲ್ಲ ನನಗೆ ತಲೆ ಬಿಸಿ ಆಗ್ತದೆ. ಪಾಪ ರಿಷಿಗೂ ಅಷ್ಟು ಶೀತ. ಅವನು ಇವಾಗ ಮಾರ್ನಿಂಗ್ ಚೂರು ಹೆಚ್ಚಾದಾಗಿ ಹೇಳ್ತಾ ಇದ್ದ, ಅಮ್ಮ ಕಷಾಯ ಮಾಡಿರಿ ನಾನು ಮತ್ತೆ ಎದ್ದೇಳುವಾಗ ಅಂತ. ನನಗೆ ಕಷಾಯ ಮಾಡಬೇಕು ಇವಾಗ. ಟೊಮೆಟೊ ಬಾತಿಗೆ ಬರೀ ಟೊಮೆಟೊ ಈರುಳ್ಳಿ ಮಾತ್ರ ಇತ್ತು, ಬೇರೆ ಏನಿತ್ತಿಲ್ಲ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲ ಇವಾಗ ಜಿಯೋ ಮಾರ್ಟಲ್ಲೇ ಬುಕ್ ಮಾಡಿ ಜಸ್ಟ್ ಇವಾಗ ಬಂತು ಅಷ್ಟೇ. ಅದ್ರ ಜೊತೆಗೆ ಮಶ್ರೂಮ್ ಕೂಡ ಬುಕ್ ಮಾಡಿದ್ದೀನಿ. ಇದನ್ನು ಆ್ಯಡ್ ಮಾಡ್ತೀನಿ. ಮಶ್ರೂಮ್ ಆ್ಯಂಡ್ ಕಾಲಿಫ್ಲವರ್ ಎರಡು ಬುಕ್ ಮಾಡಿದ್ದೀನಿ. ಮಾಡೋದು ಅಂತ ಸೊ ಒಂದು ಕಡೆ ಇದು ಉಂಟಲ್ಲ ಅಂತ ಬ್ಯಾಡಿಗೆ ಮೆಣಸು ಅಲ್ವಾ, ಖಾರ ಮೆಣಸು, ಇಲ್ಲೆಲ್ಲ ಕ್ರೀಮ್ ಹಚ್ಕೊಂಡಿದ್ದೀನಿ ಆಯಿತಾ. ನೈಟ್ ಮಲ್ಗುವಾಗ ಹಾಗೆ ಇದೆ, ಇನ್ನೂ ಮುಖ ವಾಶ್ ಮಾಡಿಲ್ಲ. ಜಸ್ಟ್ ಅಂದರೆ ಎಂತ ಮುಖಕ್ಕೆ ನೀರು ಹಾಕೊಂಡು ಬಂದೆ, ಇಲ್ಲದಷ್ಟು ಫ್ರೆಶ್ ಇರ್ತೇನಾ. ಬಟ್ ಇನ್ನೂ ಬ್ರಷ್ ಮಾಡಿ ಅಷ್ಟೆ. ಪಾತ್ರೆಯಲ್ಲಿ ಆಲ್ರೆಡಿ ಅಂತಪ್ಪ ಅದೇ ಬ್ಯಾಡಿಗೆ ಮೆಣಸು ಮತ್ತು ಒಂದು ಟೊಮೆಟೊ ಬಾಯ್ಲ್ ಆಗಕ್ಕೆ ಇಟ್ಕೊಂಡಿದ್ದೀನಿ. ಅದು ಬಾಯ್ಲ್ ಆದರೆ ಚೆಂದ ಬಾಯ್ಲ್ ಆದರೆ ಗ್ರೈಂಡ್ ಮಾಡ್ಕೊಳ್ಳೋದು. ಅದು ಏನಕ್ಕಂದರೆ ಟೊಮೆಟೊ ಬಾತು ಒಂಥರ ಕಲರ್ ಬರುತ್ತೆ, ಅದು ಆ್ಯಕ್ಚುಲಿ ಅವ್ರಿಗೆ ಇಷ್ಟ ಆಯಿತಾ. ಆಮೇಲೆ ಟೊಮೆಟೊ ತುಂಬ ಸೂಕ್ಷ್ಮವಾಗಿ ಮಾಡಬೇಕು, ಒಳಗಡೆ ಹುಳ ಇದ್ರೂ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಆಲ್ಮೋಸ್ಟು
ಏನು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳೋದಲ್ವಾ, ಝೆಪ್ಟೋ ಇಲ್ಲ ಜಿಯೋ ಮಾರ್ಟ್, ಫ್ಲಿಪ್ಕಾರ್ಟ್ ಈ ಥರ ತರಿಸ್ಕೊಳ್ಳೋದಲ್ವಾ. ಸೊ ಹೊರಗಿನ ನೋಡೋಕ್ಕೆ ಚೆನ್ನಾಗಿರುತ್ತೆ, ಒಳಗಿದ್ರೆ ಗೊತ್ತಾಗಲ್ಲ. ಆ್ಯಕ್ಚುಲಿ ಎಂತ ಗೊತ್ತಾ, ಎಲ್ಲ ಬುಕ್ ಮಾಡಿದೆ. ಬಟ್ ಶುಂಠಿ ಇದೆ, ಬೆಳ್ಳುಳ್ಳಿ ಖಾಲಿ ಆಗೋಗಿತ್ತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದು ಕೂಡ ಖಾಲಿ ಆಗಿಬಿಟ್ಟಿದೆ. ನಾವೆಲ್ಲ ಮಾತಾಡ್ತಿದ್ದೀನಲ್ವ, ಎನರ್ಜಿ ಇವಾಗೆಲ್ಲ. ಏನಕ್ಕಂದರೆ ಜೋರು ಮಾತಾಡಿದ್ರೆ ಮತ್ತೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಕೆಲಸ ಉಂಟು ಗಾಯ್ಸ್. ಟೊಮೆಟೊ ಇದಕ್ಕೆ ಆ್ಯಕ್ಚುಲಿ ಗ್ರೀನ್ ಪೀಸ್ ಹಾಕೋದು ಚೆಂದ ಇರ್ತದೆ. ಮಶ್ರೂಮ್ ನೋಡಿ ಈ ಥರ ಗೊತ್ತಿ ಇರ್ತದೆ ಆಯಿತಾ, ಅದನ್ನ ಕ್ಲೀನ್ ಮಾಡಬೇಕು. ಅಯ್ಯ ಹೊಡಿತಿರ್ಲಿ. ಹೇಗಿದ್ದೀರಾ? ಹುಷಾರಿದ್ದೀರಾ? ಊಟ ರೀಚಿಂಗ್ ಟೈಮ್ ಅಂತೆ ಮಂಡೇ. ಸೊ ಬೆಳಗ್ಗೆ ಸ್ವಲ್ಪ ಥಿಂಗ್ಸ್ ಬುಕ್ ಮಾಡಿದ್ದೆ ಅಲ್ಲ, ಬಟ್ ಆದರೂ ಸಹ ಬೀನ್ಸ್ ಇತ್ತು. ಸೊ ಬೀನ್ಸು ಒಂದು 6 ಎಗ್ ಎಲ್ಲ ಇವಾಗ ಬುಕ್ ಮಾಡಿದೆ. ಕಾಣುತ್ತಲ್ಲ ಯವ್ವಾ. ಇವಾಗ ಏನಂದರೆ ಆ್ಯಕ್ಚುಲಿ ಪಲಾವ್ ಮಾಡ್ತಾ ಇದ್ದೀನಿ. ರಶಂತ್ ಇನ್ನೂ ಬಂದಿಲ್ಲ, ಇನ್ನೂ ಬರಬೇಕು. ಆ್ಯಂಡ್ ಶ್ರೀನು ಬಂದಿಲ್ಲ. ಸೊ ಅವ್ರು ಇವಾಗ ಬರ್ತಾರೆ, ಇಬ್ಬರು ಸಹ ಬರ್ತಾರೆ. ಅದಕ್ಕೆ ಅಷ್ಟರಲ್ಲಿ ರಿಷಿ ಪ್ಲೀಸ್ ಸೌಂಡ್ ಮಾಡ್ಕೊಡ್ಚಿ ಇಂಕ ಜೋರು ಪಾತ್ರೆ ಹಾಕೋಜಿ. ಅಷ್ಟರಲ್ಲಿ ಅಡುಗೆ ಮಾಡಿಬಿಡೋಣ ಅಂತೇಳಿ ಇವಾಗ ಸ್ಟಾರ್ಟ್ ಮಾಡಿದೆ. ಏನೀಗ ವೆಜಿಟೇಬಲ್ ಪಲಾವ್ ಮಾಡ್ತೀನಿ ಅಷ್ಟೇ. ಇವಾಗ ಇದು ಬರುತ್ತೆ, ಸೆಪ್ಟೋ ಬರುತ್ತೆ, ಗ್ರೀನ್ ಪೀಸ್ ಎಲ್ಲ ಪಟಪಟ ಅಂತ ರೆಡಿ ಮಾಡಿಕೊಂಡು ಬೇಗ ಒಂದ್ಸಲ ಮಾಡಿಬಿಡೋದು. ಅನ್ನ ಸಾರು ಮಾಡೋ ಒಂದು ಮೂಡಲ್ಲೇ ಇಲ್ಲ ನಾನು, ಅದಕ್ಕಾಗಿ ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ. ಹಲೋ ಗೈಸ್, ಮಾರ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ, ಬಟ್ ಮಾರ್ನಿಂಗ್ ಆಗಿಲ್ಲ. ಫುಲ್ ಹುಷಾರಿಲ್ಲ, ನಿನ್ನಕ್ಕಿಂತಲೂ ಫುಲ್ ಡಲ್ಲಾಗಿ ಹೋಗ್ಬಿಟ್ಟಿದೆ. ಆ್ಯಕ್ಚುಲಿ ಮಲಗಿದ್ದೆ. ನನಗೆ ಎಗ್ ಹಾಕಿ ಗೊಜ್ಜು ಮಾಡ್ತಾಯಿದ್ದೀನಿ. ಸಾರಿ, ಶೀತ, ಕೆಮ್ಮು, ಜ್ವರ. ನಿನ್ನೆ ನೈಟು 98.4 ಏನೋ ಫೀವರ್ ಇತ್ತು. ಇವಾಗ ಸ್ವಲ್ಪ ಜಾಸ್ತಿ ಆಗೋಯ್ತು. ಬಟ್ ಇವಾಗ ನಾನು ಲೇಸಿಯಾಗಿ ಕುತ್ಕೊಳ್ಳೋ ಥರ ಇಲ್ಲ. ನಾಳೆ ಸ್ವಲ್ಪ ಪ್ಲ್ಯಾನ್ಸ್ ಉಂಟು, ನನ್ನ ಕೆಲಸ ಉಂಟು. ಸೊ ಹ್ಯಾವ್ ಟು ಡು ಸಮಥಿಂಗ್. ಆ್ಯಂಡ್ ಅವ್ರು ಬರ್ತಾ ಕೈಗೆ ಬ್ಯಾಂಡೇಜ್ ಹಾಕೊಂಡು ಬಂದುಬಿಟ್ಟಿದ್ದಾರೆ, ಕೈ ಫ್ರ್ಯಾಕ್ಚರ್ ಆಗೋಯಿತು ಅಂತ ನೋಡಿ. ಫುಲ್ ಮೂಡ್ ಆಫ್ ಆಯಿತು. ಈಗ ನಾನು ಊಟನೂ ಮಾಡಿಲ್ಲ, ಹಂಗೆ ಮಲ್ಕೊಂಡ್ಬಿಟ್ವಿ. ಇವಾಗ ಮನೇಲೇ ಇದ್ದಾರೆ. ಇಸ್ ಫೈನ್, ಬಟ್ ಅವ್ರಿಗೆ ನೋವಿದೆ. ಸೊ ನನಗೂ ಈ ಕಡೆ ಕರೀತಿಲ್ಲಲ್ವಾ. ಈಗ ಗೊಜ್ಜು ಮಾಡ್ತಾ ಇದ್ದಾರೆ ಅಮ್ಮ, ನಂದಮ್ಮ. ಅಮ್ಮ ಪಪ್ಪನ ತೋಜಾಗ ಬೇಕು ಪಲ್ಪೋಚಂಡ.
ಊಟ ನಿನ್ನೆ ಸಾಸ್ ಅಂತ ಕೂದಲು ಕ್ರಾಶ್ ಹೋಗಿತ್ತು ಮಲಗಿದ್ದೆ ಆ್ಯಕ್ಚುಲಿ ಊಟಕ್ಕೆಲ್ಲ ರೆಡಿ ಮಾಡುವ ಅಂತೇಳಿ ಎದ್ದಿದ್ದು ಆ್ಯಂಡ್ ಇನ್ನೇ ಮಾಡಿ ಪಲಾವ್ ಇರ್ತದೆ ಅದು ಕೊಡೋಕೆ ಅದೇ ತಿಳ್ಕೊಂಡು ಬಿಸಿ ಮಾಡಿ ನಾನು ಉಪ್ಪು ಸ್ಟಿಕ್ ಆಗ್ತಂತೆ ಯಾಕೆ ಗೊತ್ತಾ ಮತ್ತೆ ಅದು ಹೋಟ್ಲಿಂದೆ ನಾನು I have something. Before that ನಾನೊಂದ್ಸಲ ತಲೆ ಸರಿಯಾಗಿ ಕಟ್ಕೊತೀನಿ ಬುಡ್ಡು ರಿಷಿ ನಮಗೆ ಶೀತ ಆಗಿದೆ ಗೊತ್ತಾ ನಿಮಗೆ ಗೊತ್ತಿಲ್ಲ ನಾಳೆ ತಿನ್ನಿ ಈಗ ಬೇಡ ಪಪ್ಪಲ್ಲ ನಮ್ಮ ಜೋಮ್ ಅಂತಿದ್ದೆಗೋ ಪಪ್ಪದ ಜೋರ್ ಮಂತನ ಇದು ನಮ್ಮ ಇನ್ನೇ ಡವ್ ಆಗ್ತಾನೆ ಆ್ಯಕ್ಚುಲಿ ನಾನು ಮೊನ್ನೆ ನೈಟು ಜ್ಯೂಸ್ ಮಾಡಿದ್ದೆ ಅದು ಕೊಡ್ದೆ ಅದು ನನ್ನ ಮತ್ತೆ ಕೆಮ್ಮು ಸ್ಟಾರ್ಟ್ ಆಯಿತು ನಂಗೆ ಗೊತ್ತಿಲ್ಲ ಇದು ಶೀತಕ್ಕೆ ಒಳ್ಳೇದ ಏನೋ ಗೊತ್ತಿಲ್ಲ ತಂಪುವ ಹೀಟ ಅಂತ ನನಗೆ ಕ್ಲಾರಿಟಿ ಇಲ್ಲ ಅಂತ ಸೊ ನನಗೆ ಇದು ಆಲ್ ಟೈಮ್ ಫೇವ್ರೇಟ್ ಏನಲ್ಲ ಕೆಲವೊಮ್ಮೆ ಇಷ್ಟ ಆಗುತ್ತೆ ಕೆಲವೊಮ್ಮೆ ಇಷ್ಟ ಆಗಲ್ಲ ಬಟ್ ನನಗೆ ಇದರಲ್ಲಿ ಹೇಟ್ ಪಾರ್ಟ್ ಏನು ಗೊತ್ತಾ ಇವಾಗ ತಿಂತೀವಲ್ವಾ ಇದು ಇಲ್ಲಿ ಅದರದ್ದು ಏನಿರುತ್ತೆ ಅದು ಎಂತ ಮೇಣ ಸೊನ್ನೆ ಏನೋ ಇರ್ತದಲ್ಲ ಅದು ಇಲ್ಲಿಗೆ ಆಗ್ತದೆ ಅದು ಸ್ಟಿಕ್ಕಿ ಐ ಹೇಟ್ ಅದೊಂದೇ ಅದು ಬಿಟ್ಟರೆ ಎಷ್ಟು ಚೆಂದ ಅಂತ ನೋಡಿ ಜಸ್ಟ್ ಪೇರಳ ಇಟ್ಸ್ ನಾಟ್ ಪೇರಳ ಚಿಕ್ಕು 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 ಪೇರಳ ಸೊ ನಾನು ಸ್ಟೈಲಾಗಿ ಹೆಂಗೆ ತಿಂತೀನಿ ಹೇಳ್ಕೊಡ್ಲಾ ಇನ್ನೊಂದು ತರ್ತೀನಿ ಏನಿಲ್ಲ ಜಸ್ಟ್ ಲಿಪ್ ಬಾಮ್ ಹಾಕೊಂಡು ಬಂದೆ ಯಾಕಂದರೆ ಅದು ಒಂಥರ ಸ್ಟಿಕ್ಕಿ ಆಗುತ್ತಲ್ಲ ಸೊ ಇದು ಆಲ್ರೆಡಿ ನಾನು ಹಿಂಗೆ ಇಟ್ಕೊಂಡು ಉಂಟಲ್ಲ ಅದೇನೋ ಏನೋ ಮಾಡೋಕ್ಕೆ ಹೋದೆ ಲಿಪ್ ಬಾಮ್ ಕ್ಯಾಪ್ ಏನೋ ತೆಗಿಯೋಕೆ ಹೋದೆ ಆಲ್ರೆಡಿ ಓಕೆ ಸೊ ದೆಪ್ಪೊಡ್ಚಂತ ನನಗೆ ಉಸಿರಾಡೋಕ್ಕಾಗ್ತಿಲ್ಲ ಸೊ ಅದಕ್ಕೆ ಹೂ ಅಂತ ಸೌಂಡ್ ಬರ್ತಾ ಉಂಟು ಐಮ್ ಸಾರಿ ಸೊ ತೆಗೆದು ಬಟ್ ಸ್ವಲ್ಪ ಕೇರ್ಫುಲ್ಲಾಗಿ ತೆಗಿಬೇಕು ಯಾಕಂದರೆ ಅದು ಸ್ಕಿನ್ನು ತುಂಬ ಸಾಫ್ಟ್ ಇರುತ್ತಲ್ಲ ಹಣ್ಣಾದ ಮತ್ತೆ ಸೊ ಬರ್ಚಿ ಈ ದಿನ ಸ್ವಲ್ಪ ಜಾಸ್ತಿ ಹಣ್ಣಾಗೊಟ್ಟು ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ ನಂಗೆ ಆ್ಯಕ್ಚುಲಿ ಏನು ಗೊತ್ತಾ ನಂಗೆ ಕೋಲ್ಡ್ ಜ್ಯೂಸ್ ಕುಡಿಬೇಕು ಅಂತೆಲ್ಲ ಅನ್ನಿಸ್ತಾ ಉಂಟು
ನೋಡಿ 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 ಈ ತಡೆದೇ ಬುದ್ಧಿದ್ರೆ ಇರೋದು. ಅಲ್ಲಿ ಗೊಜ್ಜು ರೆಡಿ ಮಾಡ್ತಿದ್ದೆ ಅಲ್ವಾ, ಅದಕ್ಕೆ ಮೊಟ್ಟೆ ಹೊಡೆದಾಕಿ ಆಯಿತು. ಇವನು ಕಲ್ತ್ಕೊಂಡ ಸ್ಪೂನಲ್ಲಿ ತಿನ್ನಕ್ಕೆ. ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಓಕೆ, ಆಮೇಲೆ ಆ್ಯಕ್ಚುಲಿ ಇದು ವಿಡಿಯೋ ಮಾಡ್ತಿರೋದು 3ನೇ ದಿನ ಅಲ್ವಾ, ಕಟ್ ವಿಡಿಯೋ. ಬಟ್ ಇವತ್ತು ಸಂಡೇ. ಯಾಕೋ ಏನೋ ಗೊತ್ತಿಲ್ಲ, ಮೊನ್ನೆಯಿಂದ ಒಂಥರ ಹುಷಾರಿಲ್ಲ ಅಂದರೆ ಹುಷಾರಿಲ್ಲ ಮಾರಿ, ಎಂತ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಸೊ ಹಾಗಾಗುಂಟು, ನೋಡುವ ಬೇಗ ಹುಷಾರಾಗ್ತೀನಿ. ಬಟ್ ನಾಳೆ ಹುಷಾರಾಗಲೇಬೇಕು, ಬಿಕಾಸ್ ನಾಳೆ ಸ್ವಲ್ಪ ಏನೋ ಔಟ್ಸೈಡ್ ಕೆಲಸ ಉಂಟು. ನಾಳೆ ಹೇಳ್ತೀನಿ ಈ ವಿಡಿಯೋ, ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಐ ಹೋಪ್. ಒಂದು ವೇಳೆ ಇವತ್ತೆಲ್ಲಾದರೂ ಜಾಸ್ತಿ ವಿಡಿಯೋ ಇಂಚದೀಡೋರ್ಚಿ ಇವತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕಾದ್ರೆ ವಿಡಿಯೋ ಇವತ್ತಿಗೆ ಎಂಡ್ ಮಾಡ್ತೀನಿ. ನಾಳೆ ಬೇರೆ ವಿಡಿಯೋ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಒಂದು ವೇಳೆ ಇವತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅಂತಂದರೆ ನಾಳೆಗೆ ಇದನ್ನು ಕಂಟಿನ್ಯೂ ಮಾಡ್ತೇನೆ, ಬಿಕಾಸ್ ತುಂಬ ಶಾರ್ಟ್ ವಿಡಿಯೋ ಆಗುತ್ತಲ್ವ. ಅದಕ್ಕೆ ಈ ಚೂರು ಅಂಚಿ ಕೂಚು ಒಂದೇನು ಮುಟ್ಟೋಡ್ಸಿ ಬೂರ್ದು ಪಪ್ಪನು. ನಾನೇ ಟೆಡ್ಡಿ ಬೇರ್ ಮೇಲೆ ಇಂತೆಲ್ಲ ಮಾಡಿ ಮೊಬೈಲ್ ಇಟ್ಟಿರೋದು, ಇವನೊಬ್ಬ ಅದರಲ್ಲಿ ಸರ್ಕಸ್ ಮಾಡ್ತಾನೆ. ಅಂಚಿ ಪೋಯಿಂಗ ಕತ್ತಲೆ ನೋಡಿ 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 ಜೂಮ್ ಮಾಡಿ. ಸರಿ ಬಲ ಈ ಪಾತೆರೊಂದು ಇಪ್ಪದಾದಣ್ಣ ಆಡಿಯನ್ಸ್ ಗೈಸ್ ಒಟ್ಟು ಹಾಯ್ ಗೈಸ್ ಅಂದ ನೆನ್ಪೋದು ಸ್ಟವ್ ಆಫ್ ಮಲ್ತು ಬರ್ಪೆ ಒಂದು 2 ನಿಮಿಷ ಅದೆಲ್ಲ ಪಾತೀರಿ ಬರ್ಪೆ ಅಂದಿತ್ತು ಬಲ ನೋಡಿ ಅಲ್ಲ ಹೇಗಿದ್ದೀರ ಗಾಸ್ ಗೊತ್ತಾಯ್ತಾ? ಸೆಳಿಟ್ ಚೆಕ್ ಗೊತ್ತಾಯ್ತಾ ಚಚ್ಚ? ಮಂಗ ಲಕ್ಕಂಚಿ ಪೋ ಪೋ ಪೂರ ಕಲ್ಪದ ಪೆಟ್ಟಿ ನೋಡಿ 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 ನನ್ನ ನೋಡಿದ್ದಾರೆ. ಅದು ಸ್ವಲ್ಪ ಮಿಲ್ಕ್ ಇತ್ತು ಆ್ಯಕ್ಚುಲಿ, ಮಾರ್ನಿಂಗ್ ಟೀ ಮಾಡಿಬಿಟ್ಟೆ. ಎಲ್ಲರಿಗೂ ಜ್ಯೂಸ್ ಮಾಡ್ಬೋದಿತ್ತು. ಕೋಲ್ಡ್ ಮಿಲ್ಕಲ್ಲಿ ಜ್ಯೂಸ್ ಮಾಡಿದ್ರೆ ಚೆಂದ ಆಗ್ತದೆ. ಇದು ಚಿಕ್ಕ ಜ್ಯೂಸ್ ಅಲ್ವಾ. ಹಾಗೆ ಮತ್ತು ಆ್ಯಕ್ಚುಲಿ ಜ್ವರ ಬಂದಾಗ ಹೇಗಿರಬೇಕು ಅಂತ ನನ್ನ ಒಂದು ಇಮ್ಯಾಜಿನೇಷನ್ ಎಕ್ಸ್ಪೆಕ್ಟೇಷನು. ಸುಮ್ಮನೆ ನನ್ನ ಮೊಬೈಲ್ ನೋಡ್ಕೊಂಡು ಮಲಗಿರಬೇಕು. ನನಗೆ ಎಂತಾದರೂ ಜ್ಯೂಸು ಕುಡಿಬೇಕು ಅನಿಸ್ತದೆ, ಇಲ್ಲ ತಿಂಡಿ ತಿನ್ಬೇಕು ಅನಿಸ್ತದೆ. ಆವಾಗ ಅದೆಲ್ಲ ತಂದು ಕೊಡೋಕ್ಕೆ ಯಾರಾದರೂ ಒಬ್ರು ಇರಬೇಕು. ಆಮೇಲೆ ನನಗೆ ಎಂಥ ಕೆಲಸ ಹೇಳಬಾರ್ದು. ನಿಂಗೆ ಹುಷಾರಿಲ್ಲ ಅಲ್ವಾ, ಸರಿ ಆಯ್ತು ಮಲ್ಕೊ ಅಂತ ಹೇಳಬೇಕು. ಅದಲ್ಲ ಅಂತಲ್ಲ, ಅದಕ್ಕೆ ಬರೆಯೋದು ನನ್ನ ಎಕ್ಸ್ಪೆಕ್ಟೇಷನೇ ಆಗಿದೆ. ಬಿಕಾಸ್ ಅವ್ರಿಗೂ ಹುಷಾರಿಲ್ಲಲ್ಲ ಪಾಪ, ನನಗೂ ಹುಷಾರಿಲ್ಲದೆ ಅವರೊಂದು ವೇಳೆ ಇವಾಗ ಹೆಲ್ದಿಯಾಗಿದ್ದಿದ್ರೆ ಅವರೇ ಮಾಡ್ತಾಯಿದ್ರು. ಬಟ್ ಅವ್ರಿಗೂ ಹುಷಾರಿಲ್ಲ ಪಾಪ, ಕೈ ತುಂಬ ನೋವುಂಟು. ಇವಾಗ ಏನಂದರೆ ನಿನ್ನೆ ನಾನು ಆ್ಯಕ್ಚುಲಿ ಬಟ್ಟೆ ವಾಶ್ ಮಾಡಿ ಹಾಕಿದ್ದೀನಿ. ಮೇಲೆ ತಗೊಂಡೋಗಿ ಬಟ್ಟೆ ಹರಡಾಕೋಕ್ಕೆ ನನಗೆ ಆಗಿಲ್ಲ, ಬಿಕಾಸ್ ನನಗೆ ಬಲನೇ ಇತ್ತಿಲ್ಲ ಮೈಯಲ್ಲಿ. ತುಂಬ ಒಂಥರ ಮೈಕೈ ನೋವು, ಏನೋ ಒಂಥರ ಸುಸ್ತು ಆ ಥರ. ಸೊ ನಾನು ಇವಾಗ ಬೆಳಗ್ಗೆ ಎದ್ದು ಹೇಳಿದೆ, ನೀವೆಂಥ ಕೆಲಸ ಮಾಡೋದು ಬೇಡ, ಅಟ್ಲೀಸ್ಟ್ ಒಂದು ಕೈಯಲ್ಲಿ ಬಕೆಟಲ್ಲಿ ಬಟ್ಟೆ ತಗೊಂಡೋಗಿ ಮೇಲೆ ಇಟ್ಕೊಡಿ, ನನಗೆ ತಗೊಂಡೋಗೋಕ್ಕಾಗಲ್ಲ ಅಂತ. ಸೊ ಅದೊಂದು ಹೆಲ್ಪ್ ಕೇಳಿದ್ದೀನಿ, ಓಕೆ ಅಂದಿದ್ದಾರೆ. ಮಾಡಬೇಕು ಇವತ್ತು. ಎಲ್ಲ ಕೆಲಸನೂ ಲೇಟ್ ಬಿಕಾಸ್ ನಾನು ಇದ್ದಿದ್ದು ಲೇಟ್. ನನ್ನ ಕೈಲಿ ಆಗ್ತಾಯಿದ್ದಿಲ್ಲ, ತಲೆ ತುಂಬ ಶರೀತಾ ಇತ್ತು. ಗೊತ್ತಲ್ವ ನಿಮಗೆ, ಫೀವರ್ ಇದ್ದರೆ ತಲೆ ಹಿಂಗೆ ಮಾಡೋಕ್ಕಾಗಲ್ಲ. ಗಾಡ್ ಎಷ್ಟು ನೋವು ಅಂದರೆ ನನಗೆ ಪಾಪ ಪ್ರಶಾಂತ್ ಈ ಥರನೇ ಮಲ್ಕೊ ಅಂತೇಳಿ ತಟ್ಟುತ್ತಿದ್ದು. ನಂಗೆ ಅದು ಕೂಡ ತಲೆ ಮೇಲೆ ಹಿಂಗೆ ಹೊಡೆದಂಗೆ ಫೀಲ್ ಆಗ್ತಾಯಿತ್ತು. ನಂಗೆ ಅಷ್ಟು ಜ್ವರ ಆದರೆ ಇರಿಟೇಟ್ ಆಗ್ತದೆ. ಆ್ಯಂಡ್ ಇನ್ನೊಂದು ಎಂತ ಗೊತ್ತಾ ಗೈಸ್, ನಾನು ಮನೇಲಿದ್ದೆ ಅಲ್ಲ, ಒಂದು ನಿಮಿಷ ಸ್ಟವ್ ಆಫ್ ಮಾಡಿ ಬರ್ತೀನಿ. ಏನಂದರೆ ಎಂತ ಹೇಳ್ತಿದ್ದೆ,
ನಾನು ಮನೇಲಿದ್ದೆ ಅಲ್ವಾ, ಆ ಟೈಮಲ್ಲಿಲ್ಲಪ್ಪ ಕಾಲು ಸಮೇತ ಆ ಟೈಮಲ್ಲಿ ಉಂಟಲ್ಲ ನನಗೆ ಅಪರೂಪಕ್ಕೆ ಜ್ವರ ಬರೋದು. ಆವಾಗ ಫಸ್ಟ್ ನನಗೆ ಅಮ್ಮ ಜ್ವರ ಅಂತ ಹೇಳಿದ ತಕ್ಷಣ ಫಸ್ಟ್ ಭಯಗಳು ಅದಕ್ಕೆ ಎಲ್ಲರೂ ಇರುವಾಗ ಶೇಲೆ ಆಡೋದು ಫಸ್ಟ್ ಕಮ್ಮಿ ಮಾಡಬೇಕು ಅಂತ ನನ್ನ ಅಮ್ಮನ ಬೈಗಳ ಆಯಿತಾ. ಅದಾದ ಮತ್ತೆ ಕೆಲವೊಮ್ಮೆ ಅದು ದೃಷ್ಟಿಯೆಲ್ಲ ತೆಗೆದು ಮತ್ತೆ ಹೋಗ್ತಾ ಇತ್ತು ಆಯಿತಾ. ಚೂರಂಚಿ ಬಾ. ಸೊ ದೃಷ್ಟಿ ತೆಗೆದು ಮತ್ತೆ ಕಮ್ಮಿ ಆಗ್ತಿತ್ತು. ಇಲ್ಲ ಒಂದು ವೇಳೆ ಒಂದಿನ ಫುಲ್ಲು ಮಲ್ಕೋತಾರೆಲ್ಲ ಆದರೆ ಉಂಟಲ್ಲ ಫಸ್ಟ್ ಹಾಸ್ಪಿಟಲ್ ಕರ್ಕೊಂಡೋಗಿ ಬರೋದು. ಕರ್ಕೊಂಡೋಗಿ ಬರುವಾಗ ತಿಂದು ಮೆಸೇಜ್ ಬರ್ತಾವೆ ಸಾರಿ. ಕರ್ಕೊಂಡೋಗಿ ಬರುವಾಗ ಉಂಟಲ್ಲ ಒಂದು ನಿಮಿಷ ಇಲ್ಲ ಸರ್ ಕರ್ಕೊಂಡೋಗಿ ಬಂದು ಮತ್ತೆ ಗಂಜಿ ಎಲ್ಲ ಮಾಡಿಕೊಡ್ತಾರೆ, ಮಲ್ಲಿಗೆ ಆಯಿತು. ಆಮೇಲೆ ಸ್ಟಾರ್ಟ್ ಪಕ್ಕದಲ್ಲೇ ಕೂತ್ಕೊಂಡು ಈ ಥರ ಮಾಡ್ತಾ, ಅಯ್ಯೋ ನಿನ್ನೆ ಈ ಥರ ನೋಡೋಕ್ಕಾಗಲ್ಲ ಮರೈತಿ, ನಿನಗೆ ಯಾಕಾದ್ರೂ ಜ್ವರ ಬರ್ತದೋ, ಈ ಜ್ವರ ನಿನಗೆ ಬರೋದೆ ನನಗೇ ಬಂದಿದ್ರೆ ಆಗ್ತಿತ್ತಲ್ಲ ಅಂತೆಲ್ಲ ನಾನು ಅಮ್ಮ ಶುದ್ಧ ಹೇಳ್ತಾ ಇರೋದು. ಸುಮ್ಮನೆ ಅಮ್ಮನ ನೋಡ್ತಾ ಇರ್ತಿದ್ದೆ ಅಂದರೆ ಮೈಂಡ್ ವಾಯ್ಸ್ ನಂದು ಇರ್ತಿದೆ ಗೊತ್ತಾ. ಅಯ್ಯ ಜ್ವರ ಬಂದರೆ ಎಲ್ಲರಿಗೂ ಒಂದೇ, ನಿನ್ನ ಜ್ವರ ನನಗೆ ಬಂದಿದ್ರೆ ಆಗ್ತಿತ್ತು ಅಂತ ಹೇಳ್ತಿರಲ್ಲ, ಇದೆಲ್ಲ ಬರೀ ಡವು. ಅದೇ ನಿಮಗೆ ಇವಾಗ ಜ್ವರ ಬಂದಿದ್ರೆ ಅಯ್ಯೋ ಯಾಕಾದರೂ ಬಂತು ಅಂತಲೇ ಹೇಳ್ತಿದ್ರಿ ಅಂತಲ್ಲಿ ನನ್ನ ಆವಾಗ ನನ್ನ ಮೈಂಡ್ ವಾಯ್ಸ್ ಆ ಥರ ನಾನು ಅಂದ್ಕೊಳ್ತಿದ್ದೆ, ಸುಮ್ಮನೆ ಡವ್ ಮಾಡ್ತಿದ್ದಾರೆ ಅಂತ. ಬಟ್ ಆ ಮಾತುಂಟಲ್ಲ ಇವಾಗ ನಾನು ಅದೆಷ್ಟು ಮಿಸ್ ಮಾಡ್ಕೊಳ್ತೀನಿ ಅಂದರೆ ಅಷ್ಟು ಇಷ್ಟ ಅಲ್ಲ. ಯಾಕಂದರೆ ಸೇಮ್ ಥಿಂಗ್ ಇವಾಗ ನಾನು ರಿಷಿಗೆ ಇವಾಗ ಹುಷಾರಿಲ್ಲದಾಯಿತು ಅಂದ್ಕೊಳ್ಳಿ, ಫಸ್ಟ್ ನನ್ನ ಮೈಂಡಲ್ಲಿ ಬರೋದೇ ರಿಷಿಗೆ ಮಾತ್ರ ಈ ಥರ ಎಲ್ಲ ಆಗಬಾರ್ದಪ್ಪ, ಬೇಕಿದ್ರೆ ಈ ರಿಷಿಗೆ ಏನು ಶೀತ ಕೆಮ್ಮು ಬಂದ್ಬಿಟ್ಟು ಅದು ನನಗೆ ಕೊಡಿ ದೇವ್ರೆ, ಇವನಿಗೆ ಮಾತ್ರ ಬೇಡ, ನನಗೆ ಇದು ನೋಡೋಕ್ಕಾಗಲ್ಲ ಅಂತ ಫಸ್ಟ್ ನನ್ನ ಮೈಂಡಲ್ಲಿ ಬರೋದು. ಇವಾಗ ನನಗೆ ಈ ಒಂದು ಸ್ಟೇಜಲ್ಲಿ ಗೊತ್ತಾಗ್ತಾ ಉಂಟು ಎಲ್ಲ ಅಮ್ಮಂದ್ರು ಈ ಥರನೇ ಅಲ್ವಾ ಅಂತ. ಆ್ಯಂಡ್ ನಂಗೆ ಆ್ಯಕ್ಚುಲಿ ಜ್ವರ ಬಂದಾಗ ನನ್ನ ಅಮ್ಮನ ತುಂಬ ಮಿಸ್ ಮಾಡ್ಕೊಳ್ತೀನಿ, ತುಂಬ ಅಂದರೆ ತುಂಬ. ಏನು ಮಾಡೋದು, ಆ್ಯಂಡ್ ನನಗೆ ಎಂತ ಹೇಳಬೇಕು ಗೊತ್ತಾಗ್ತಿಲ್ಲ ಆಯಿತಾ. ಮತ್ತೆಂತ ಗೊತ್ತಾ, ಇವಾಗ ನನ್ನ ಮಾಮಿ ಇದ್ದಾರಲ್ಲ ಅವರು ಸಹ ಅಷ್ಟೇ, ನಮಗೆಂತ ನೋವಾದರೂ ಸಹ ಫಸ್ಟು ನೋಡ್ಕೋಬೇಕಲ್ಲ ಹೀಗೆ ಅಂತ ಹೇಳ್ತಾರೆ. ಮತ್ತೆ ಮೆಲ್ಲ ಕಣ್ಣಲ್ಲಿ ನೀರು ಬರ್ತದೆ. ಇವಾಗ ವೀಡಿಯೋ ಕಾಲೆಲ್ಲ ಮಾಡಿದರು, ವೀಡಿಯೋ ಕಾಲ್ ಮಾಡಿ ಫಸ್ಟ್ ನಾನು ಮಾತಾಡಿದೆ ಜ್ವರ ಅಂತ ಹೇಳ್ದೆ. ಅಯ್ಯೋ ಯಾಕೆ ಇದ್ದಕ್ಕಿದ್ದಾಗ ಏನಾಯಿತು ಅಂತ ಕೇಳಿದೆ. ಆಮೇಲೆ ಮಗುನ ತೋರಿಸಿದೆ, ಅವ್ನು ಸ್ವಲ್ಪ ಕೆಮ್ತಾ ಇದ್ದ. ಯಾಕಪ್ಪ ಇಬ್ಬರು ಇಲ್ಲಿ ಜ್ಯೂಸ್ ಕೊಡಿದ್ರ, ಐಸ್ ಕ್ರೀಮ್ ತಿಂದ್ರ, ಸುಳ್ಳು ಹೇಳ್ಬೇಡಿ ಹಾಗೆ ಹೀಗೆ ಅಂತೆಲ್ಲ ಕೇಳಿದ್ರು. ಇಲ್ಲ ಏನೋ ತನ್ನಷ್ಟಿಗೆ ಅಂತೆಲ್ಲ ಹೇಳಿದೆ. ಆಮೇಲೆ ಇವ್ರನ್ನ ತೋರಿಸಿದೆ, ಇವ್ರದ್ದು ಕೈ ಫ್ರ್ಯಾಕ್ಚರ್ ಆಗಿದ್ದು ತೋರಿಸಿದೆ. ಅಯ್ಯೋ ದೇವ, ಮೂವರ್ಗೂ ಏನಾಯಿತು ಇದ್ದಕ್ಕಿದ್ದಾಗೆ ಮೂವರ್ಗೂ ಹುಷಾರಿಲ್ಲದಾಗಿದೆಯಲ್ಲ ಅಂತೇಳಿ ಕಣ್ಣಲ್ಲಿ ನೀರು ಬಂತು. ಪಾಪ ಅಮ್ಮಂದರೆ ಹೀಗೆ ಅಲ್ವಾ ಪಾಪ. ಸೊ ಈಗೆಂತ ಊಟ ಮಾಡಿ ರೆಸ್ಟ್ ಮಾಡೋ ಚಾನ್ಸ್ ಇಲ್ಲ, ಬಿಕಾಸ್ ಸ್ವಲ್ಪ ಕೆಲಸ ಉಂಟು. ತಂಗಿ ಮನೆಗೆ ಹೋಗಿ ಬರಬೇಕು. ತಂಗಿ ಮನೆ ಇಲ್ಲೇ ನನ್ನ ಮೈದಾನ ಮನೆಗೆ. ಸೊ ಅಲ್ಲಿಗೆ ಹೋಗಬೇಕು. ಅಂದರೆ ಹೀಗಲ್ವಾ, ನಾಳೆ ಏನೋ ಕೆಲಸ ಇರ್ತಂತ. ಸೊ ಅದಕ್ಕೆ ಸ್ವಲ್ಪ ಸಾರಿ ಬೇಕು ಅಂತ ನನ್ನ ತಂಗಿ ಹತ್ರ ಕೇಳಿದ್ದೆ. ಸೊ ನನ್ನ ಹತ್ರ ಸಾರಿ ಆಲ್ಮೋಸ್ಟ್ ಎಲ್ಲದಕ್ಕೂ ವೇರ್ ಮಾಡಿದ್ದೀನಿ. ಸೊ ತಂಗಿ ಹತ್ರ ಕೇಳಿದ್ದೆ, ಓಕೆ ತರಬೇಕು. ಆಮೇಲೆ ನಡ್ಕೊಂಡೇ ಹೋಗೋದು ಇಲ್ಲೇ ನಿಯರ್ ಬೈ. ಸೊ ಇನ್ನೇನು ಸಂಜೆಗೆ ಏನಾರ ಕುಕ್ ಮಾಡಬೇಕು, ಬಟ್ ಇವಾಗಿಲ್ಲ, 8 o'clock ಅಷ್ಟೊತ್ತಿಗೆ ಕುಕ್ ಮಾಡೋದು. ಅಷ್ಟರಲ್ಲಿ ನನಗೆ ತುಂಬ ಕೆಲಸ ಉಂಟು. ಲೊಕೇಶನ್ ನೋಡಬೇಕು, ಎಕ್ಸೆಟ್ರಾ ಹೇಳೋಕ್ಕಾಗಲ್ಲ. ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ, ಇಲ್ಲ ನಾಳೆ ಹೇಳ್ತೀನಿ, ಓಕೆನಾ. ನಂಗೆ ಎಷ್ಟು ರೈಸ್ ಹಾಕಿದ್ರಿ ನನಗೆ ನೋಡು ಅಮ್ಮ, ಇಷ್ಟೇ ಸಾಕಪ್ಪ. ಅಲ್ಲಿ ಹೋಗ್ತೀರಾ?
ನಂದು ವಿಚಿತ್ರ ಗುಜ್ಜು ನೋಡಿ ಎಗ್. ನಾನು ಇವತ್ತು ಚಿಕ್ಕು ತಿಂದಿಲ್ಲ, ಅದಕ್ಕೆ ಅನಿಸುತ್ತೆ ಹೊಟ್ಟೆ ಯಾಕೋ ಫುಲ್ ಏನೋ ಫೀಲ್ ಆಗ್ತಾ ಉಂಟು. ಆ್ಯಂಡ್ ನೀರು ಕುಡಿದೆ. ಓಕೆ, ಬನ್ನಿ ಊಟ ಮಾಡುವ. ಟೇಸ್ಟು ನೋಡಿಲ್ಲ ನಾವು, ಖಾರ ಮಾತ್ರ ಉಂಟು. ರಿಷಿ ಚೂರು ನೀರು. ನೋಡಿದ್ರ ಗೈಸ್, ನಮ್ಮ ಏರಿಯಾದಲ್ಲಿ ಶಿವರಾತ್ರಿ ಎಷ್ಟು ಚಂದ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನಾನು ಬರ್ಲಕ್ಕೆ ಹೋಗೋಕ್ಕೆ ಇಲ್ಲ. ಇವರು ಈವ್ನಿಂಗ್ ಹೋಗ್ತಾರಂತೆ ರಿಷಿನ ಕರ್ಕೊಂಡು. ಪಾಪ ಅವರಾದ್ರೂ ಹೋಗಿ ಬರಲಿ. ಹಾಗೆ ನಮ್ಮ ಮನೆಯಲ್ಲಿ ಸಂಜೆ ಇವರು ಇನ್ನು ಸ್ನಾನ ಮಾಡಿ ದೀಪ ಹಚ್ಚಬೇಕು. ನಾನು ಇವಾಗ ತಂಗಿ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಅದಿಂತ ಗೊತ್ತು. ಇವಾಗ ಮತ್ತೆ ನಾನು ಇದು ಫೀವರ್ ಚೆಕ್ ಮಾಡಿದೆ ಆಯಿತಾ, ಥರ್ಮೋಮೀಟರಲ್ಲಿ. ಮತ್ತೆ 99.2 ತೋರಿಸ್ತಾ ಉಂಟು ಕಾರ್ಮ. ಅದಕ್ಕೆ ಮನೇಲೆ ಮಲ್ಕೊಂಡಿದ್ರೆ ಆಗಲ್ಲ ಅಂತ ಹೇಳಿ ಇವಾಗ ನನಗೆ ಹಂಗೆ ಎಲ್ಲರಿಗೂ ಸ್ವಲ್ಪ ಮೆಡಿಸಿನ್ ಅಂದರೆ ಸ್ವಲ್ಪ ಔಟ್ಸೈಡ್ ಬರಬೇಕು ಆ ಥರ. ಮನೇಲೇ ಇದ್ದರೆ ಆಗಲ್ಲ ನನಗೆ. ಸೊ ಹೆಂಗೋ ತಂಗಿ ಮನೆಗೆ ಹೋಗೋಕ್ಕಿತ್ತಲ್ಲ, ರಿಷಿನ ಅವ್ರ ಜೊತೆನೆ ಮಲಗಿಸಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಏನೊಂದು ಜಾಸ್ತಿ ಅಂದರೆ 10 ನಿಮಿಷ ದಾರಿ ಅಷ್ಟೇ, ನಡ್ಕೊಂಡು ಹೋಗ್ಬೋದು. ಎಲ್ಲ ನೋಡ್ಕೊಂಡು ಹೋಗ್ತಾರೆ ಮನೆ. ಎಂತ ಗೊತ್ತಾ, ನಂಗೆ ಇಲ್ಲಿ ನಡೆಯುವಾಗ ಎಂತ ಅನ್ಸೋದು ಗೊತ್ತಾ, ನಾವು ನಮ್ಮೂರಲ್ಲಿದ್ದರೆ ಈ ಥರ ಒಂದು 10 ನಿಮಿಷ ದಾರಿಯಲ್ಲೂ ಸಹ ಒಂದು 10 ಜನ ಸಿಗ್ತಾರೆ. ಸಂಜೆ ದೂರ ಹೊರಟಿರು, ಹೋ ಅಂತಲ್ಲ ಆಯಿತಾ. ಬಟ್ ಬ್ಯಾಂಗ್ಳೂರಲ್ಲಿ ಹಂಗಲ್ಲ, ಎಲ್ಲರೂ ಅವ್ರವ್ರ ಪಾಡಿಗೆ. ಪಕ್ಕದ ಮನೆಯವ್ರು ಇವಾಗ ಸಿಕ್ಕಿದ್ರು, ಪಾಪ ಅವ್ರು ಕೇಳಿದ್ರು ಅಕ್ಕ ಶಿವರಾತ್ರಿನಾ ಅಂತ. ಇಲ್ಲ ಟೆಂಪಲ್ಗಲ್ಲ ಅಂತ ಹೇಳಿದೆ. ಬಟ್ ಅದು ಹೇಳೋದು ಯಾರೇ ಸಿಗಲಿ ಜಸ್ಟ್ ಅಷ್ಟೇ. ಅದೇ ನಮ್ಮದು ಊರಲ್ಲಿ ಮಿನಿ. ಯಾರಾದರೂ ಅಂದರೆ ಇವಾಗ ಅಲ್ಲಿ ಮಡಿಕೇರಿ ಹೋಗ್ತೀನಲ್ಲ, ಅಲ್ಲೇ ಬಿಡಿ, ಅಲ್ಲೆಲ್ಲರೂ ನನಗೆ ಪರಿಚಯನೇ. ಬಿಕಾಸ್ ಚಿಕ್ಕವಳಿದ್ದಾಗ ಅಲ್ಲೇ ಇದ್ದೆ ಅಲ್ವಾ ಪರಿಚಯ. ಸೊ ಸಿಕ್ಕಿದ್ರೆ ಸಂಧ್ಯಾ ಯಾವಾಗ ಬಂದಿದ್ದು ಬೆಂಗಳೂರಿಂದ, ಮಗು ಎಲ್ಲಿ, ಪ್ರಶಾಂತ್ ಎಲ್ಲಿ ಎಲ್ಲನೂ ಕೇಳಿ ಕತೆ ಎಲ್ಲ ಮುಗಿಸಿ ಆಮೇಲೆ ನನ್ನ ಹೋಗಕ್ಕೆ ಬಿಡೋದು ಆ ಥರ. ಇಲ್ಲಿ ರೋಡ್ ಉದ್ದಕ್ಕೆ ಸುಮಾರು ನಡ್ಕೊಂಡು ಹೋಗ್ಬೇಕು. ಇದು ಬ್ಯಾಂಗ್ಳೂರು. ಮತ್ತೆ ಕಾಫಿ ಸಹ ಕೊಡ್ತಿಲ್ಲ, ಹಂಗೆ ಹೊರಟೆ. ಯಾಕಂದರೆ ಇವಾಗ ನನಗೆ ಕಾಫಿ ಮಾಡ್ಕೊಳಕ್ಕೆ ಅಂತ ನಿಂತರೆ ಇವರಿಗೆ ಇವಾಗ ಟೀ ಮಾಡಿಕೊಡ್ಬೇಕು. ಅದೆಲ್ಲಾಗಿ ಹೋಗಿ ಬರೋದು ನಾನು ಕತ್ತಲೆ ಆಗ್ತದೆ. ಸೊ ಬೇಗ ರಪಕ್ಕ ಹೋಗಿ ಬಂದು ಆಮೇಲೆ ಟೀ ಮಾಡಿಕೊಡುವ ಅಂತ. ಸರಿ ಆಯಿತು, ನಾನು ರೋಡಲ್ಲಿ ಹೋಗಿ ಬರೋದೆಲ್ಲ ನೋಡ್ಕೊಂಡು ಹೋಗ್ತಾನೆ. ನಾನು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತೇನೆ ಗೈಸ್. ಒಂದು 7 o'clock ತನಕ ತಂಗಿದ ಮನೆಯಲ್ಲಿದ್ದೆ. ಇವಾಗ ಹೊರಟು ಮನೆಗೆ ಬಂದೆ. ಮನೆಗೆ ಬಂದು ತುಂಬ ಹಸಿವಾಗ್ತಿತ್ತು. ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿ ನಾನು, ಅದಕ್ಕೆ ಏನೋ ಸ್ವಲ್ಪ ತಿನ್ಕೊಂಡು ಇವಾಗ ತಂಗಿ ಹತ್ರ ಸಾರಿ ಕೇಳ್ತೆ ಅಂತ ಹೇಳಿದೆ ಅಲ್ವಾ. ಸೊ ಅದ್ರದ್ದು ಬ್ಲೌಸ್ ತಂದಿದ್ದೆ, ಸ್ವಲ್ಪ ರೆಡಿ ಮಾಡ್ತಿದ್ದೆ. ಅವಳ ಸೈಜ್ ನನಗಾಗಲ್ಲ, ನಾನು XL ಅಲ್ವಾ ಆ ಥರ. ಸೊ ನಾಳೆ ರೆಡಿ ಆಗಬೇಕು. ಸೊ ಏನಂದರೆ ನಾಳೆ ಹೊಸತಾಗಿ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡೆ. ನಾಳೆ ಏನು ಪ್ಲ್ಯಾನು ಏನು ಅಂತೆಲ್ಲ ನಾನು ಹೇಳ್ತೀನಿ ನಾಳೆ ಬ್ಲಾಗಲ್ಲಿ. ಸೊ ನಾಳೆ ಮತ್ತೆ ಸಿಗ್ತೀನಿ ಗೈಸ್. ಅಲ್ಲಿ ತನಕ
ಎಲ್ಲರೂ ಟೇಕ್ ಕೇರ್. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತು ಇನ್ನೇನಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಲಿಂಕ್ ಶೇರ್ ಮಾಡ್ತೀನಲ್ವಾ, ಅವಾಗ ತುಂಬ ಜನ ಹೇಳ್ತೀರಾ ವ್ಲಾಗ್ ನೋಡಿದ್ವಿ ಅಂತ, ಬಟ್ ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ತನಕ ಯಾರೆಲ್ಲ ಅದಕ್ಕೊಂದು ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಎಲ್ರಿಗೂ ತುಂಬ 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 ಥ್ಯಾಂಕ್ ಯು. ಯಾವಾಗಲೂ ಹೀಗೆ ಸಪೋರ್ಟಿವ್ ಆಗಿರಿ. ಆ್ಯಂಡ್ ನಾಳೆ ಮತ್ತೆ ವ್ಲಾಗ್ ಮಾಡ್ತೀನಿ. ಬಟ್ ಏನಂದರೆ ಸ್ವಲ್ಪ ಪೋಸ್ಟ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಎರಡು ಏನು ಒಟ್ಟೊಟ್ಟಿಗೆ ಅಪ್ಲೋಡ್ ಮಾಡ್ತೀನಿ. ಅಂದರೆ ಇದನ್ನು ಇವತ್ತು ಅಪ್ಲೋಡ್ ಮಾಡಿದ್ರೆ ನಾಳೆದು ವೀಡಿಯೋನ ನಾಳೆ ಆ ಥರ ಅಪ್ಲೋಡ್ ಮಾಡ್ತೀನಿ. ಸೊ ಮಾಡ್ಕೊಳ್ಳೋಣ. ಸೊ ಗೈಸ್ ಎಲ್ಲರೂ ಹುಷಾರಾಗಿರಿ. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಆ್ಯಂಡ್ ಟೇಕ್ ಕೇರ್ ಆಲ್.